ಈಗ ದೊಡ್ಡಬಳ್ಳಾಪುರ ದೇವಸ್ಥಾನಕ್ಕೆ ಹೋಗಿದ್ರಲ್ಲ, ಅಲ್ಲೇ 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 ಅಂದ್ರೆ ಏನಣ್ಣ? ಜೀವ ಬೆದರಿಕೆ ಹಾಕಿ ಆ ಟೈಮ್ನಾಗ ಅಲ್ಲೇ ಇದ್ರು, ತಡಿಲಿಲ್ಲ ಅವ್ರನ್ನ ಅಂತ. ಎಷ್ಟು ಗಂಟೆಗೆ ಹೋದ್ರಿ ನೀವು ಅಲ್ಲಿ? ಫಸ್ಟ್ ನನ್ ಕ್ಲಾರಿಟಿ ಕೊಟ್ಬಿಡ್ತೀನಿ ಹೇಳ, ಆಮೇಲೆ ನಿಮ್ ಮಾತಿಗೆಲ್ಲ ಉತ್ತರ ಕೊಡ್ತೀನಿ ನಾನು. ಆ ಜಾಗಕ್ಕೆ ಹೋಗಿದ್ದು ಸತ್ಯ, ಅದು ಇಲ್ಲಿಗಲ್ ಜಾಗ ಅಲ್ಲ. ಒಂದು ದೇವಸ್ಥಾನಕ್ಕೆ ಪೂಜೆ, ಪ್ರತಿ ವರ್ಷ ನಾವು ಹೋಗ್ತಾ ಇರ್ತೀವಿ ಆ ದೇವಸ್ಥಾನಕ್ಕೆ. ಅದಕ್ಕೆ ಪ್ರತಿ ಸರಿ ನಮ್ಮನ್ನ ಇನ್ವೈಟ್ ಮಾಡ್ತಾನೆ ಇರ್ತಾರೆ. ಹೋದ ವರ್ಷ ನಾನು ಪ್ರಥಮಣ್ಣನು ಹೋಗಿದ್ವಿ. ನಾನ್ ವೆಜ್ ಒಂದು ಪೂಜೆ ಇತ್ತು, ನಾನ್ ವೆಜ್ ಊಟ ಇತ್ತು, ತಿನ್ಕೊಂಬಂದು ಹಂಗೆ ಮಾತಾಡ್ಕೊಂಡ್ ಬರ್ತಾ ಇರ್ತೀವಿ. ಅದೇ ರೀತಿ ಈ ವರ್ಷನೂ ಅದೇ ರೀತಿ ಹೋಗಿದ್ವಿ. ಫಸ್ಟ್ ನಾನು ಹೋಗಿದ್ದೆ ಅಲ್ಲಿಗೆ, ಅದಾದ್ಮೇಲೆ ಪ್ರಥಮಣ್ಣ ಬಂದ್ರು, ಅದಾದ್ಮೇಲೆ ಒಂದಷ್ಟು ಜನ ಬಂದ್ರು. ಅಲ್ಲಿ ಬಂದವ್ರು ನನಗೆ ಯಾರೋ ಗೊತ್ತಿರ್ಲಿಲ್ಲ. ಫಸ್ಟ್ ಆಫ್ ಆಲ್ ಇಲ್ಲಿ ಪ್ರಥಮಣ್ಣನ ನಾನ್ ಕರೆಸ್ದೆ ಜಾಗಕ್ಕೆ, ನಾನ್ ಫೋನ್ ಮಾಡಿದೆ. ಆಮೇಲೆ ಅದೇನೋ ಇನ್ನೊಂದು ವರ್ಡ್ ಹೇಳಿದ್ರು, ಸುಪಾರಿ. ಅದು ನನ್ನ ಲೈಫಲ್ಲೇ ದೊಡ್ಡ ವರ್ಡ್. ಅದು ನಾನು ತುಂಬಾ ಚಿಕ್ಕ ಹುಡುಗ, ನಾನು ಇನ್ನೊಬ್ರಿಗೆ ಸುಪಾರಿ ಕೊಟ್ಟಿ ಒಡ್ಸೋದು ಮತ್ತೊಂದು, ಅದ್ ನನಗ್ ಬೇಡ್ದಿರೋದು. ಯಾಕಂದ್ರೆ ನಾನೊಂದು ಚಿತ್ರರಂಗದ ಮನೆಯಿಂದ ಬಂದಿರೋದು. ನನ್ನ ಡ್ಯೂಟಿ ಏನು, ಮೇಕಪ್ ಹಾಕೋದು, ಕೆಲಸ ಮಾಡೋದು, ಮನೆಗೆ ಹೋಗಿ ಊಟ ತಿನ್ಬಿಟ್ಟು ಫ್ಯಾಮಿಲಿ ಜೊತೆ ಮಾತಾಡ್ಕೊಂಡು ಮಲಗೋದು. ಇಲ್ಲಿ ನಾನು ಇನ್ನೊಬ್ರಿಗೆ ಒಡ್ಸೋದು, ರೌಡಿಸಮ್ ಮಾಡೋದು, ಧಮ್ಕಿ ಹಾಕೋದು ಇಲ್ಲಿ ನಾವು ಬಂದಿಲ್ಲ. ಯಾಕಂದ್ರೆ ನನ್ನ ತಂದೆ ದೊಡ್ಡ ಕಲಾವಿದ್ರು. ಅದೇ ಮನೆಯಿಂದ ಇವತ್ತು ನಾನ್ ಬಂದಿದ್ದೀನಿ ಅಂತ ಹೇಳಿದ್ರೆ ಆ ಹೆಸರನ್ನ ಉಳ್ಸಕ್ಕೆ ಹೊರತು ಬಂದಿರ್ತೀವಿ, ಹೊರತು ಬಿಟ್ರೆ ಬೇರೆ ಕೆಟ್ಟ ಕೆಲಸ ಮಾಡಕ್ಕೆ, ರೌಡಿಸಮ್ ಮಾಡಕ್ಕೆ, ಯಾರೋ ಇನ್ನೊಬ್ರನ್ನ ಓಡ್ಸಕ್ಕೆ ಬಂದಿಲ್ಲ ನಾವಿಲ್ಲಿ. ನಾನು ಎಲ್ಲಾ ಚಾನಲ್ ಎಲ್ಲಾ ಕಡೆ ನೋಡ್ತಿದ್ದೆ. ರಕ್ಷಕ್ ಸುಪಾರಿ ಕೊಟ್ಟ, ರಕ್ಷಕ್ ಕರೆಸ್ದ, ರಕ್ಷಕ್ಕೆ ಆ ಜಾಗ ಕರೆಸಿದ್ದವ್ರನ್ನ ಓಡ್ಸಕ್ಕೆ ಪ್ಲಾನ್ ಮಾಡಿದ್ದ. ಆಮೇಲೆ ಒಂದ್ 3 ಅವರ್ ಅಲ್ಲೇ ಇದ್ರು ಅಣ್ಣ. ಆ ಜಾಗದಲ್ಲಿ ಇದ್ದಿದ್ ಸತ್ಯ, ಕೂತ್ಕೊಂಡಿದ್ದು ಸತ್ಯ, ಮಾತಾಡಿದ್ದು ಸತ್ಯ. ಒಂದು ಸೆಲೆಬ್ರಿಟಿ ಆದ್ಮೇಲೆ, ಒಂದು ಆರ್ಟಿಸ್ಟ್ ಆದ್ಮೇಲೆ ಎಲ್ರು ಸಿಗ್ತಾರೆ, ಮಾತಾಡೋದು ಸಹಜ. ಈ ಜಾಗಕ್ಕೆ ಹೋಗ್ಬಾರ್ದು, ನಾನು ಇವ್ರ ಹತ್ರ ಮಾತಾಡಬಾರ್ದು ಅನ್ನೋದು ಎಲ್ಲೂ ರೂಲ್ಸ್ ಇಲ್ಲ ಫಸ್ಟ್ ಆಫ್ ಆಲ್. ಅದೇ ರೀತಿ ಎಲ್ರು ಸಿಕ್ಕಿದಾಗ ನಾನು ಮಾತಾಡ್ಸಿದೀನಿ. ಅಲ್ಲಿ ರಕ್ಷಕ್ ಇದ್ದಾಗ ಅದೇನೋ ಪ್ರಾಬ್ಲಮ್ ಆಯ್ತು, ಅಲ್ಲಿ ರಕ್ಷಕ್ ಬಿಡ್ಸಕ್ ಬಂದಿಲ್ಲ ಅಂತ. ಯಾವ್ದೋ ಒಂದು ಜಗಳದ ವಿಚಾರದಲ್ಲಿ ಇವತ್ತಿಗೂ ಪ್ರಥಮಣ್ಣನ ಮೇಲೆ ಅದೇ ಪ್ರೀತಿ ಇದೆ, ಅದೇ ಒಂದು ಫ್ಯಾಮಿಲಿ ಬಾಂಡಿಂಗ್ ಇದೆ. ಯಾಕೆ ಅಂತ ಹೇಳಿದ್ರೆ ಅವಾಗ ಕಾಲ್ ಮಾಡ್ತಾ ಇರ್ತೀವಿ, ಊಟಕ್ಕೆ ಸಿಗ್ಬೇಕಂದ್ರೆ ಸಿಗ್ತೀವಿ. ನೈಟ್ 2 ಗಂಟೆ 3 ಗಂಟೆಗೆ ಊಟ ಮಾಡ್ಕೊಂಡ್ ಬಂದ್ರೆ ಅನ್ಸ್ಕೊಳ್ಳಿದೆ. ಇವತ್ತಿಗೂ ಅದೇ ಪ್ರೀತಿ ಇದೆ. ಯಾವ ಒಂದು ಕಾಂಟ್ರವರ್ಸಿಯಿಂದ ನಾವಿಬ್ರು ದೂರ ಆಗ್ತೀವಿ, ಮತ್ತೊಂದು ಆಗ್ತೀವಿ, ಎಂತದು ಇಲ್ಲ. ಇದರಿಂದ ಇನ್ನೊಬ್ರು ಮೂರನೇವರು ಬೆಳೆ ಬಯಸ್ಕೊಂಬೋದು ಹೊರತು ಬಿಟ್ರೆ ನಾನು ಪ್ರಥಮಣ್ಣ ಯಾವತ್ತೂ ಚೆನ್ನಾಗಿರ್ತೀವಿ, ಮುಂದಕ್ಕೂ ಚೆನ್ನಾಗಿರ್ತೀವಿ. ಹೇಳಿರ್ತಕ್ಕಂಥದ್ದು ಒಂದು ಜುಲೈ 22ನೇ ತಾರೀಕು ಇನ್ಸಿಡೆಂಟ್ ಆಗಿದೆ ದೇವಸ್ಥಾನದ ಹತ್ರ. ಹೌದು. ಸೊ ಆ ಟೈಮಲ್ಲಿ ಡ್ರಾಗರ್ ತಗೊಂಡ್ಬಂದ್ಬಿಟ್ಟು ಚುಚ್ಲಿಕ್ಕೆ ಬಂದ್ರು, ಅಟೆಂಪ್ಟ್ ಮಾಡ್ರೋ ಅನ್ನೋ ತರದಲ್ಲಿ ಅವ್ರು ಹೇಳ್ತಕ್ಕಂಥದ್ದು. ಸೊ ಆ ಸಂದರ್ಭದಲ್ಲಿ ಇದ್ರಿ, ಯಾಕೆ ಆ ಟೈಮಲ್ಲಿ ಬಿಡಿಸ್ಲಿಕ್ಕೆ ಹೋಗ್ಲಿಲ್ಲ ಅನ್ನುವಂತ ಒಂದು ವಿಚಾರ ಬಹಿರಂಗ ಆಗಿರ್ತಕ್ಕಂಥ. ಅದ್ರ ಬಗ್ಗೆ ನೀವೇನು ಅಂದ್ರೆ ಅಲ್ಲಿ ಡ್ರಾಗರ್ ತೆಗೆದ್ರು, ಮತ್ತೊಂದ್ ಮಾಡಿದ್ರು ಅಂತ. ಪ್ರಥಮಣ್ಣ ಒಂದು 10 ಅಡಿ ದೂರ ಕೂತಿದ್ರು, ಇನ್ನೊಬ್ರು ಇಲ್ಲಿ ಕೂತಿದ್ರು. ಅಲ್ಲಿ ಬಂದಿರೋರು ನನಗೆ ಹೊಸ ಪರಿಚಯ ಅಣ್ಣ, ನಂಗೆ ಪರಿಚಯನೇ ಇರ್ಲಿಲ್ಲ. ನಾನು ಹೋಗಿದ್ದೆ ಅಲ್ಲಿ ಆ ಜಾಗಕ್ಕೆ, ನಾನು ಯಾವಾಗ್ಲೂ ಹೋಗ್ತೀನಿ. ಅದೇ ಅಲ್ಲಿ ಬಂದವ್ರು ನನಗೆ ಹೊಸಬ್ರು, ಆಯ್ತಾ. ಅಲ್ಲಿ ನನಗೆ ಸಿಕ್ಕಿದ್ದು, ಅಲ್ಲಿ ಮಾತಾಡ್ಸಿದ್ದು ಅಷ್ಟೇ ಹೊರತು ಬಿಟ್ರೆ ಬೇರೆ ಎಂತದ್ದು ಇಲ್ಲ. ಪ್ರಥಮಣ್ಣ ಹೆಂಗ್ ಬಂದ್ರು ಹಂಗೆ ಎದ್ದು ಹೋದ್ರು. ಯಾರು ಅವ್ರನ್ನ ಮುಟ್ಟಿಲ್ಲ, ಒಂದು ಟಿ ಶರ್ಟ್ ಸಮೇತ ಅಲ್ಲಾಡಿಲ್ಲ. ದೇವಸ್ಥಾನ ಮುಂದೆ ತಾನು ಆಗಿರೋದಿದ್ದು. ನಾನು ಸತ್ಯ ಹೇಳ್ತಾ ಇದೀನಿ, ನಾನು ನಂಬಿರೋದು ದೇವ್ರನ್ನ. ಬೆಳಿಗ್ಗೆ ಎದ್ದ ತಕ್ಷಣ ದೇವ್ರ ಪೂಜೆ ಮಾಡಿ ಆಚೆ ಬರ್ತೀನಿ ಕೆಲಸ ಮಾಡ್ಬೇಕು ಅಂತ. ಅದೇ ದೇವಸ್ಥಾನದ ಮುಂದೆ ಯಾರ್ಯಾರಿದ್ರು ಎಲ್ರು ಬರಕ್ ಹೇಳಿ, ನಾನು ಅಲ್ಲಿ ಪ್ರಮಾಣ ಮಾಡ್ತೀನಿ ಏನಾಯ್ತು ಅಂತ. ಅವರು ಪ್ರಮಾಣ ಮಾಡ್ಲಿ. ಇಲ್ಲಿ ಯಾವ್ದು ಹೂವು ಪೋಗಳು ಮತ್ತೊಂದಾಯ್ತು, ಮುಟ್ಟಿದ್ರು, ಚಾಕು ತೆಗೆದ್ರು, ಆಮೇಲೆ ಡ್ರಾಗರ್ ಇಟ್ರು, ಗನ್ ಇಟ್ರು, ಲಾಂಗು ಮಚ್ಚ ತೆಗೆದ್ರು, ಎಲ್ಲ ಹೇಳ್ತಿದಾರಲ್ಲ, ಅದೆಲ್ಲ ಸತ್ಯ ಆಗಿದ್ರೆ ಅಣ್ಣ ಆಗಿರೋರು ಅನ್ಭೋಗಿಸ್ತಾರೆ. ನೀವಂತೀರಿ, ಬಟ್ ಅವ್ರು ಹೇಳ್ತಕ್ಕಂಥದ್ದು ಒಂದು ಆಡಿಯೋದಲ್ಲಿ ಕೇವಲ 2 ಅಡಿ 3 ಅಡಿ ಮಾತ್ರ ದೂರದಲ್ಲಿರ್ತಕ್ಕಂಥದ್ದು. ಆ ಟೈಮಲ್ಲಿ ನಮ್ಮ ಬಗ್ಗೆ ಏನು ಕೂಡ ಮಾತಾಡಕ್ ಹೋಗ್ಲಿಲ್ಲ ಅವರು. ಈ ಸಂಬಂಧಪಟ್ಟಂಗೆ ಕೆಲವು ರೌಡಿ ಶೀಟರ್ಗಳು ಬಂದು ಅಸಲ್ಟ್ ಮಾಡಕ್ಕೆ ಟ್ರೈ ಮಾಡಿದ್ರು. ಆ ಟೈಮಲ್ಲಿ ರಕ್ಷಕ್ ಕೂಡ ಸುಮ್ಮನೆ ಇದ್ರು. ಸೊ ಈ ಸಂಬಂಧಪಟ್ಟಂಗೆ ನಿಮ್ಮ ಅಭಿಪ್ರಾಯ ಏನಿದೆ? ಇವಾಗ ನಿಮ್ ಮಧ್ಯೆ ಇನ್ನೊಬ್ರು ಮಧ್ಯೆ ಜಗಳ ನಡೀತಿರುತ್ತೆ ಅಣ್ಣ. ಮೂರನೇ ವ್ಯಕ್ತಿ ಬಂದ್ಬಿಟ್ಟು ನಿಮ್ ಹತ್ರ ಬರ್ತಾರೆ. ಅವಾಗ ಜಗಳ ಯಾವ ಕಡೆ ತಿರುಗುತ್ತೆ ಅಣ್ಣ ಅಲ್ವಾ? ನಾನ್ ತುಂಬಾ ಚಿಕ್ಕ ಹುಡುಗ ಅಂತ ಅವಾಗ್ಲೇ ಹೇಳ್ದೆ. ಅದ್ ಮಧ್ಯೆಯಲ್ಲಿ ಹೋಗ್ಬಿಟ್ಟು ನಾನು ಕಡ್ಡಿಯಲ್ಲಿ ಆಡ್ಸೋದು ನನಗ್ ಬೇಕಾಗಿರ್ಲಿಲ್ಲ. ಅದಾದ್ಮೇಲೆ ನಾನು ಪ್ರಥಮಣ್ಣನ ಹತ್ರ ಮಾತಾಡ್ದೆ, ಏನಾಯ್ತು ಎತ್ತ ಅಂತ ಹೇಳಿ ಮಾತಾಡಿದ್ವಿ. ಅದಕ್ಕೆ ನನಗೆ ಸಂಬಂಧ ಇಲ್ಲ ಅಣ್ಣ. ನೀವೇಗ ಅದೇ ಸ್ಥಾನಕ್ಕೆ ಬಂದಿರೋ ಅದೇ ರೀತಿ ನಾನು ಅದೇ ಸ್ಥಾನಕ್ಕೆ ಬಂದಿದ್ದು. ಇಲ್ಲಿ ನಾನ್ ಕರೆಸದೆ ಮತ್ತೊಂದಂತ ಬರ್ತಿದೆ, ಇದಕ್ಕೂ ನನಗೆ ಸಂಬಂಧ ಇಲ್ಲ ಅಂತ ಹೇಳಿರೋದು. ರೌಡಿ ಶೀಟರು ರಕ್ಷಕ್ ಅವರಿಗೆ ಪರಿಚಯ ಇದ್ರು. ಅದೇ ಹೇಳ್ತಿಲ್ವಾ ಅಣ್ಣ, ಆ ದೇವಸ್ಥಾನಕ್ಕೆ ಹೋದಾಗ್ಲೇ ನನಗೆ ಅವರು ಮಾತಾಡ್ಸಿದ್ದು. ಒಂದು ಸೆಲೆಬ್ರಿಟಿ ಆದ್ಮೇಲೆ, ಒಂದು ಪಬ್ಲಿಕ್ ಫಿಗರ್ ಆದ್ಮೇಲೆ ಮಾತಾಡಿಸ್ತಾರೆ. ಅದೇ ರೀತಿ ನಾನು ಮಾತಾಡ್ಸಿದ್ದೀನಿ ಅಣ್ಣ. ಆ ಜಾಗದಲ್ಲಿ ಇದ್ದೆ ಅಣ್ಣ. ಅಲ್ಲಿ ಯಾರ್ಯಾರು ಇದ್ರು ಅಂತ ಹೇಳ್ತಿದಾರಲ್ಲ ಅಣ್ಣ, ಅವ್ರು ಎಲ್ರೂ ಬರ್ಲಿ. ನನ್ನ ಕರೆದೋರು ಎಲ್ರೂ ಬರ್ಲಿ ಅಣ್ಣ. ಯಾರು ಇಲ್ಲಿ ಇದಲ್ಲ, ಎಲ್ರೂ ಬರ್ಲಿ, ನಾನು ಹೋಗ್ತೀನಿ. ಅಲ್ಲಿ ಯಾರ್ಯಾರು ಯಾರ್ದೇನೇನಿತ್ತು ಡ್ಯೂಟಿ, ಯಾರ್ಯಾರು ಫೋನ್ ಮಾಡಿದ್ರು, ಯಾರು ಕರೆದ್ರು, ಎಲ್ಲಿ ಕರೆದ್ರು, ಅದೆಲ್ಲ ಗೊತ್ತಾಗ್ಲಿ. ಆ ದೇವಸ್ಥಾನ ಮುಂದೆ ನಡೆದಿರೋ ಮ್ಯಾಟ್ರ್ ಇದು ಅಷ್ಟೇ. ಮಾತಾಡಿದ್ರು ವೈರಲ್ ಮಾಡಿದ್ದು ಯಾರು ಅಂತ ಸರ್? ಯಾವ್ದು ಇಬ್ರು ಮಾಡಿದ ಸಂಭಾಷಣೆ ಇಬ್ರು ಮಾತಾಡಿದ್ದಾರೆ ಅಣ್ಣ. ಇಲ್ಲಿ ಬರೀ ನನ್ನ ವಿಚಾರ ಮಾತ್ರ ಮಾತಾಡಕ್ ಬಂದಿದ್ದೀನಿ ಅಣ್ಣ. ಯಾವ ವಿಚಾರ ವೈರಲ್ ಆಯ್ತು ಮತ್ತೊಂದಾಯ್ತು ಇಲ್ಲ.
ನಾನ್ ಬೆಳಗ್ಗೆ ಎದ್ರೆ ಕೆಲಸ ಮಾಡಕ್ಕಂತ ಬಂದಿನಿ, ಕೆಲಸ ಮಾಡ್ತೀನಿ. ನೀವ್ ಎಷ್ಟೇ ಪ್ರಶ್ನೆ ಕೇಳಿದ್ರು ನನ್ನ ಹತ್ರ ಇದೇ ಕ್ಲಾರಿಟಿ ಇರೋದು. ಯಾಕಂದ್ರೆ ನನ್ ಕಣ್ ಮುಂದೆ ನಾನು ನಡೆದಿರೋದು ನಾನು ಹೇಳಿದೀನಿ ಸತ್ಯವಾಗ್ಲು. ಸರಿನಾ? ಅದಕ್ಕೆ ಸುಳ್ಳು ಆಗಿದ್ರೆ ನಾನು ನಂಬೋ ರಾಘವೇಂದ್ರ ಸ್ವಾಮಿ ನನಗೆ ಶಿಕ್ಷೆ ಕೊಡ್ಲಿ, ಕರ್ಮ ಕೊಡ್ಲಿ, ಅದನ್ನ ಅನ್ಭೋಗ್ಸಕ್ ನಾನು ರೆಡಿ. ನಾನೇ ಕರ್ದಿ ನನ್ನ ಫ್ಯಾಮಿಲಿಯವ್ರನ್ನ ನಾನೇ ಕರೆದ್ಬಿಟ್ಟು ಧಮ್ಕಿ ಹಾಕೋದು, ರೌಡಿಸಮ್ ಮಾಡೋದು, ಭಯ ಪಡಿಸೋದು ಇದು ನಮಗ್ ಬೇಡದಿರೋದಲ್ಲ. ಡೈಲಿ ಬೆಳಗ್ಗೆ ಇದೆ ನಾನು ಪ್ರಥಮ ಯಾವಾಗಲೂ ಮಾತಾಡ್ತಾ ಇರ್ತೀವಿ, ಸಿನಿಮಾ ಮಾಡ್ತಾ ಇದೀವಿ, ಈ ಸಾಂಗ್ ನಡೀತಿದೆ, ಈ ಶೂಟಿಂಗ್ ನಡೀತಿದೆ, ನೆಕ್ಸ್ಟ್ ನಾನು ಈ ತರ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ನನ್ನ ರಿಯಾಲಿಟಿ ಶೋ ನಾನು ಇವಾಗ ರೀಸೆಂಟ್ ಆಗಿ ಭರ್ಜರಿ ಬ್ಯಾಚಲರ್ಸ್ ಮಾಡ್ಕೊಂಡ್ ಬಂದೆ. ರಕ್ಷಕ್ ಹಿಂಗ್ ಮಾಡು, ಈ ತರ ಸಪೋರ್ಟ್ ತಗೋ, ಇವ್ರ ತರ ಸಪೋರ್ಟ್ ತಗೋ ಅಂತ ಅಷ್ಟೇ ನಾವು ಮಾತಾಡ್ತೀವಿ. ಅದೇನೋ ಹಣೆ ಬರ ಹಂಗಾಗಿತ್ತು, ಏನೋ ದೊಡ್ಡ ನಡೆಯೋ ಬದಲು ಎಲ್ಲೊಂದ್ ಕಡೆ ಚಿಕ್ಕದ್ರಲ್ಲಿ ನಾವು ತಪ್ಪಿಸ್ಕೊಂಡು ಆಚೆ ಬಂದಿದೀವಿ. ಅದಕ್ಕೆ ಆ ದೇವ್ರೆ ನಾವು ಸಾಕ್ಷಿ ಅಂತ ಹೇಳ್ತೀವಿ. ಏನಂತಾರೆ ಈ ಇನ್ಸಿಡೆಂಟ್ ಆದ ನಂತರದಲ್ಲಿ ರಕ್ಷಕ್ ಬುಲೆಟ್ ಇವರು ಇದಾರಲ್ಲ, ಪ್ರಥಮ ಅಂತ ಏನಿದಾರಲ್ಲ, ನಿಮ್ ಜೊತೆ ಮಾತಾಡಿದಾರ ಇನ್ಸಿಡೆಂಟ್ ಆದ ನಂತರ? ಇನ್ಸಿಡೆಂಟ್ ಆದ್ಮೇಲೆ ನಾವು ಮಾತಾಡಿದ್ವಿ ಅಣ್ಣ. ಇವತ್ತು ಬೆಳಗ್ಗೆ ಒಂದು ಇವೆಂಟ್ ಅಲ್ಲೇ ಸಿಕ್ಕಿದ್ವಿ, ಅಷ್ಟೇ ಪ್ರೀತಿಯಿಂದ ಮಾತಾಡ್ಸಿದ್ವಿ. ಯಾವ್ದೇ ಮನಸ್ತಾಪಗಳು ಯಾವ್ದೇ ದೂರ ಆಗಿಲ್ಲ. ಇದೇ ಇವೆಂಟ್ ಅಲ್ಲಿ ತಿರ್ಗಿ ಅವರು ಬರ್ತಾರೆ, ಸಿಗ್ತೀವಿ. ಥ್ಯಾಂಕ್ ಯು ಅಣ್ಣ, ಎಲ್ರಿಗೂ ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.